ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ, ತುಂಬ ಸ್ವೀಟಾಗಿ, ತುಂಬ ಟೇಸ್ಟಿಯಾಗಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ಕೊನೆ ತನಕ ನೋಡಿ. ನಾನು ಫಸ್ಟಿಗೆ ಇಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ. ಅದರೊಳಕ್ಕೆ ನಾವು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕೊಬೇಕು. ನಾವು ಚಿರೋಟಿ ರವೆ ಯಾವ ಲೋಟದಲ್ಲಿ ತಗೊಂಡಿರ್ತೀವೋ ಅದೇ ಲೋಟದಲ್ಲೇ ನಾವು ತುಪ್ಪನೂ ಕೂಡ ಅಳತೆ ಮಾಡಿ ಹಾಕ್ಕೊಬೇಕು. ಫ್ರೆಂಡ್ಸ್, ನಾವು ಇದನ್ನ ತುಪ್ಪದಲ್ಲಿ ಫ್ರೈ ಮಾಡಬೇಕೀಗ. ನಾವು ಹಾಕಿರೋವಂಥ ದ್ರಾಕ್ಷಿ ಇರುತ್ತಲ್ಲ, ಆ ದ್ರಾಕ್ಷಿ ನಮಗೆ ಉಬ್ಬಿ ಬಂದಾಗ ನಮಗೆ ಚಿರೋಟಿ ರವೆ ಕರೆಕ್ಟಾಗಿ ಆಗಿದೆ ಅಂತೇಳಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ತಾ ಇರಬೇಕು. ಫ್ರೆಂಡ್ಸ್ ನೋಡಿ, ಈಗ ತುಪ್ಪ ಎಲ್ಲ ಕರಗಿ ಯಾವ ಥರ ಆಗಿದೆ ಅಂತೇಳಿ. ಫ್ರೆಂಡ್ಸ್, ಕೇಸರಿ ಬಾತ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ನೀವು ಬೇಗನೆ ಮಾಡ್ಕೊಂಬಿಡ್ಬೋದು. ಮಿನಿಮಮ್ ಏನಿಲ್ಲ ಅಂದರೆ ಒಂದು 15 ಮಿನಿಟ್ಸಿಂದ 20 ನಿಮಿಷದೊಳಗೆ ಆಗೋಗ್ಬಿಡುತ್ತೆ ಕೇಸರಿ ಬಾತು. ಹಾಗೂ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ನೋಡ್ಬೋದು ಈಗ ಯಾವ ಥರ ತುಪ್ಪ ಎಲ್ಲ ಕರಗಿ ಕ್ಲೀನಾಗಿ ರವೆ ಆಗ್ತಾಯಿದೆ ಫ್ರೆಂಡ್ಸ್. ಈಗ ನಾವು ಫುಡ್ ಕಲರ್ನ ಹಾಕೊಳ್ಳೋಣ. ಕೇಸರಿ ಬಾತಿಗೆ ನೀವು ಯಾವ ಕಲರ್ ಬೇಕಾದರೂ ಹಾಕೊಬೋದು. ಬೇಡ ಅಂದರೆ ನಾವು ಯೆಲ್ಲೋ ಕಲರ್ ಕೂಡ ಹಾಕೊಬೋದು. ಬೇಡ ಅಂದರೆ ನೀವು ಅರಿಶಿನದ ಪುಡಿ ಹಾಕೊಬೋದು. ಇಲ್ಲಾಂದರೆ ನಾವು ಕೇಸರಿ ಕೂಡ ಹಾಕೊಬೋದು. ನೋಡ್ಬೋದು ಫ್ರೆಂಡ್ಸ್, ಈಗ ದ್ರಾಕ್ಷಿ ಎಲ್ಲ ಉಬ್ಬಿ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಮಗೆ ಇವಾಗ ಪರ್ಫೆಕ್ಟಾಗಿ ರವೆ ಪೂರ್ತಿಯಾಗಿ ಆಗಿದೆ ಅಂತೇಳಿ. ನಾವು ರವೆ ಹುರಿಬೇಕಾದ್ರೆ ಇನ್ನೊಂದು ಕಡೆ ಬಿಸಿನೀರನ್ನ ಇಟ್ಕೊಂಡಿರಬೇಕು. ನೀರು ಕುದಿಯೋಂಗೆ ಕಾಯ್ದಿರಬೇಕು ಫ್ರೆಂಡ್ಸ್. 1 ಲೋಟ ರವೆಗೆ ನಾವು 2 ಲೋಟ ನೀರನ್ನ ಹಾಕ್ಕೊಂಡಿದ್ದೀವಿ. ಬಿಸಿ ನೀರನ್ನ ಹಾಕ್ಬಿಟ್ಟು ನೀವು ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಕ್ಲೀನಾಗಿ ಹೊಂದ್ಕೊಂಡಿದೆ ಅಂತ. ಇವಾಗ ನೋಡ್ಬೋದು ಫ್ರೆಂಡ್ಸ್, ತಳ ಬಿಡ್ತಾ ಇದೆ. ತಳ ಎಲ್ಲ ಬೀಗ ಕ್ಲೀನಾಗಿ ಬಿಡ್ತಾ ಇದೆ. ನಾವು ಇವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು ಕ್ಲೀನಾಗಿ. ಈಗ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸಕ್ಕರೆನ ಹಾಕ್ಕೊಬೇಕು ಫ್ರೆಂಡ್ಸ್. ನಾವು 1 ಲೋಟ ರವೆಗೆ 1 ಲೋಟ ತುಪ್ಪ, 1 ಲೋಟ ಸಕ್ಕರೆನ ಹಾಕ್ಕೊಬೇಕು. ಸಕ್ಕರೆ ಹಾಕ್ಬಿಟ್ಟು ನೀವು ಗ್ಯಾಸ್ ಆಫ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಬೇಕು ಫ್ರೆಂಡ್ಸ್. ಸಕ್ಕರೆ ಹಾಕಿದ್ಮೇಲೆ ನೀವು ಗ್ಯಾಸ್ ಹಚ್ಚಬಾರ್ದು. ಈಗ ಒಂದು 2 ನಿಮಿಷ ಆದಮೇಲೆ ನಾವು ಪ್ಲೇಟ್ ತೆಗೆದು ನೋಡೋಣ. ಎಲ್ಲ ಕ್ಲೀನಾಗಿ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನೀವು ಕ್ಲೀನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಕ್ಲೀನಾಗಿ ಅದಕ್ಕೆ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ಹೊಂದ್ಕೊಬೇಕು. ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಗ್ಯಾಸ್ ಮಾತ್ರ ಯಾವುದೇ ಕಾರಣಕ್ಕೂ ಹಚ್ಚೋಂಗಿಲ್ಲ. ನಾವು ಸಕ್ಕರೆ ಹಾಕ್ಬೇಕಾದ್ರೂ ಕೂಡ ಗ್ಯಾಸ್ ಆಫ್ ಮಾಡಿ ಸಕ್ಕರೆ ಹಾಕಬೇಕು. ಇಲ್ಲಾಂದರೆ ಅದೆಲ್ಲ ಕೇಸರಿ ಬಾತೆ ಫುಲ್ಲು ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡ್ಬೋದು ಈಗ ಕೇಸರಿ ಬಾತ್ ಪೂರ್ತಿಯಾಗಿ ರೆಡಿಯಾಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತೇಳಿ. ತುಂಬ ಸಾಫ್ಟಾಗಿ, ತುಂಬ ಸ್ವೀಟಾಗಿ, ತುಂಬ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಕೇಸರಿ ಬಾತ್ ಮಾತ್ರ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲೂ ಯಾವ ಥರ ಕೇಸರಿ ಬಾತ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಾನು ಕೂಡ ಟ್ರೈ ಮಾಡ್ತೀನಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.